ನೀವು ಬಿಗಿನರ್ಸ್ ಆಗಿದ್ರೆ ಈ ಮಾತನ್ನ ಕೇಳಿ. First task for a trader is to become profitable. And how do you become profitable? Just copy some trader who is profitable and what he does. Don't reinvent the wheel in the beginning. ಸೊ ಇವ್ರ ಮಾತನ್ನ ಕೇಳಿದ್ರೆ ಟ್ರೇಡರ್ಸ್ ಆಗಿ ನಿಮ್ ಫಸ್ಟ್ ಟಾಸ್ಕ್ ಏನ್ ಗೊತ್ತಾ? ಪ್ರಾಫಿಟಬಲ್ ಆಗೋದು. ಆದ್ರೆ ಬಿಗಿನರ್ಸ್ ಏನ್ ಮಾಡ್ತಾರಂದ್ರೆ ಎವ್ರಿ ಡೇ ನ್ಯೂ ಸ್ಟ್ರಾಟಜಿ, ಎವ್ರಿ ಡೇ ನ್ಯೂ ಇಂಡಿಕೇಟರ್, ಎವ್ರಿ ಡೇ ನ್ಯೂ ಯೂಟ್ಯೂಬ್ ವಿಡಿಯೋ, ನ್ಯೂ ಟೆಲಿಗ್ರಾಮ್ ಟಿಪ್ಸ್, ಫುಲ್ ಕನ್ಫ್ಯೂಷನ್ ಆಗ್ತಾರೆ. ಆಗ್ಲೇ ಯಾರು ಟ್ರೇಡ್ ಮಾಡಿ ಪ್ರೂವಲ್ ಸ್ಟ್ರಾಟಜಿಸ್ ಮಾಡಿರ್ತಾರಲ್ಲ ಅವ್ರನ್ನ ಜಸ್ಟ್ ಕಾಪಿ ಮಾಡಿ, ಅವ್ರ ಪ್ರೊಸೆಸ್ ನ ಫಾಲೋ ಮಾಡಿ, ಅವ್ರ ಡಿಸಿಪ್ಲಿನ್ ಫಾಲೋ ಮಾಡಿ, ಅವ್ರ ರಿಸ್ಕ್ ಮ್ಯಾನೇಜ್ಮೆಂಟ್ ಕೂಡ ಫಾಲೋ ಮಾಡಿ. ತುಂಬಾ ಇಂಪಾರ್ಟೆಂಟ್ ಏನಂದ್ರೆ ಅವ್ರ ಪೇಷನ್ಸ್ ಕೂಡ ಫಾಲೋ ಮಾಡ್ಬೇಕಾಗುತ್ತೆ. ಒಬ್ಬ ಬಿಗಿನರ್ ತಂದೆ ಓನ್ ಸ್ಟ್ರಾಟಜಿ ಕ್ರಿಯೇಟ್ ಮಾಡಕ್ಕೆ ಶುರು ಮಾಡ್ತಾರೆ. ಆದ್ರೆ ಒನ್ ಟೈಮ್ ವರ್ಕ್ ಆಗುತ್ತೆ, ಆದ್ರೆ ಒನ್ ಟೈಮ್ ವರ್ಕ್ ಆಗಲ್ಲ. ಅದಕ್ಕೆ ಯಾರು ಟ್ರೇಡ್ ಮಾಡ್ತಿರ್ತಾರಲ್ಲ ಅವ್ರ ಹತ್ರ ಆಗ್ಲೇ ಪ್ರೂವನ್ ಸ್ಟ್ರಾಟಜಿಸ್ ಇರುತ್ತೆ. ಜಸ್ಟ್ ಫಾಲೋ ಮಾಡಿ. ಯಾವ ರೀತಿ ಒಬ್ಬ ಸ್ಟೂಡೆಂಟ್ ಟೀಚರ್ ನ ಫಾಲೋ ಮಾಡ್ತಾನೆ, ಜಿಮ್ ಬಿಗಿನರ್ ಫಸ್ಟ್ ಟ್ರೈನರ್ ನ ಫಾಲೋ ಮಾಡ್ತಾನೆ, ಡಾಕ್ಟರ್ಸ್ ಫಸ್ಟ್ ಸೀನಿಯರ್ ಡಾಕ್ಟರ್ ನ ಅಬ್ಸರ್ವ್ ಮಾಡ್ತಾರೆ. ಅದೇ ತರ ಕನ್ಸಿಸ್ಟೆನ್ಸಿ ನೀವು ಕೂಡ ಕಲಿಬೇಕಾಗುತ್ತೆ. ನೆಕ್ಸ್ಟ್ ಅವಾಗ ನಿಮ್ದೇ ಓನ್ ಸ್ಟೈಲ್ ಆಫ್ ಟ್ರೇಡಿಂಗ್ ನ ನೀವು ಶುರು ಮಾಡ್ಬೇಕಾಗುತ್ತೆ. ನೀವು ಜಸ್ಟ್ ಯೋಚನೆ ಮಾಡ್ಕೊಳ್ಳಿ, ರ್ಯಾಂಡಮ್ ಟ್ರೇಡ್ ಮಾಡ್ತಿದ್ದೀರಾ ಇಲ್ಲ ಡಿಸಿಪ್ಲಿನ್ ಆಗಿ ಟ್ರೇಡ್ ಮಾಡ್ತಿದ್ದೀರಾ. ಈ ತರ ಇನ್ಫಾರ್ಮೇಶನ್ ಕಂಟೆಂಟ್ ಗಾಗಿ ಫಾಲೋ ಮಾಡೋದನ್ನ ಮರಿಬೇಡಿ.